ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರಲಿರುವ PCPSI, KA, KPSC ನಡೆಸುವಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕ ಆಧಾರಿತ ಕೆಲವೊಂದು ಮಾದರಿ ಪ್ರಶ್ನೆಗಳು ಮತ್ತು ಅವುಗಳ ವಿಶ್ಲೇಷಣೆಯನ್ನ ಈಗಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಈಗಿನ ತರಗತಿಯಲ್ಲಿ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಆಧಾರಿತ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡೋಣ. ಮುಂದಿನ ತರಗತಿಯಲ್ಲಿ ವಿಜ್ಞಾನ ಪಠ್ಯಪುಸ್ತಕದ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಮೊದಲಿಗೆ 1ನೇ ಪ್ರಶ್ನೆ, ಅದರಲ್ಲಿ ಹೇಳಿಕೆ ಎ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದನು. ಮತ್ತೊಮ್ಮೆ ಹೇಳಿಕೆ ಎ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದನು. ಹೇಳಿಕೆ ಬಿ. ಡಾಲ್ಹೌಸಿಯ ಈ ನೀತಿಗೆ ಒಳಪಟ್ಟ ಮೊದಲ ರಾಜ್ಯ ಸಂಬಲ್ಪುರ್. ಡಾಲ್ಹೌಸಿಯ ಈ ನೀತಿಗೆ ಒಳಪಟ್ಟ ಮೊದಲ ರಾಜ್ಯ ಸಂಬಲ್ಪುರ್. ನೆಕ್ಸ್ಟ್ ಹೇಳಿಕೆ ಸಿ. ಈ ನೀತಿಯು 1857ರ ದಂಗೆಗೆ ಕಾರಣವಾಯಿತು. ಈ ನೀತಿಯು 1857ರ ದಂಗೆಗೆ ಕಾರಣವಾಯಿತು. ಸ್ವಲ್ಪ ಯೋಚನೆ ಮಾಡಿ ಉತ್ತರ ನೀವು ಬರ್ಕೊಳ್ಳಿ. ವಿವರಣೆ ಮಾಡೋಣ. ವಿವರಣೆ ನೋಡಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡೋಣ. ನೋಡಿದ್ರ ಅನ್ಸುತ್ತೆ. ಈಗ ಮೊದಲಿಗೆ ಲಾರ್ಡ್ ಡಾಲ್ಹೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಲಾರ್ಡ್ ಡಾಲ್ಹೌಸಿಯು ಭಾರತದ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನ ನಡೆಸಿದ. ಲಾರ್ಡ್ ಡಾಲ್ಹೌಸಿ ತನ್ನ ವಿಸ್ತರಣಾ ನೀತಿಯನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದನು. ಇದು ಮೊದಲ ಹೇಳಿಕೆಗೆ ಸಂಬಂಧಪಟ್ಟಿದ್ದು. ಅಂದ್ರೆ 1848ರಲ್ಲಿ ಡಾಲ್ಹೌಸಿ ಭಾರತಕ್ಕೆ ಬರ್ತಾನೆ, ಅದರ ಜೊತೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತರ್ತಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕು ಇರಲಿಲ್ಲ. ಅಂತಹ ರಾಜ್ಯಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗ್ತಾ ಇತ್ತು. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ನೆಕ್ಸ್ಟ್ ಅದಾದ ನಂತರ ಈ ಒಂದು ನೀತಿಗೆ ಒಳಪಟ್ಟ ರಾಜ್ಯಗಳಲ್ಲಿ ಮೊದಲ ರಾಜ್ಯ ಯಾವುದು? ಸತಾರ. ಬಟ್ ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದೀವಿ ಅಂತಂದ್ರೆ ಸಂಬಲ್ಪುರ ಅಂತ ಹೇಳಿ ಕೊಟ್ಟಿದೆ. ಸೊ ಹಾಗಾಗಿ ಹೇಳಿಕೆ ಬಿ ತಪ್ಪಾಗುತ್ತೆ. ನೆಕ್ಸ್ಟ್ ಹೇಳಿಕೆ ಸಿ ಏನಿದೆ, ಈ ನೀತಿಯು 1857ರ ದಂಗೆಗೆ ಕಾರಣವಾಯಿತು. ನೋಡೋಣ ಮುಂದೆ ಏನಿದೆ ಅಂತಂದು. ಈ ನೀತಿಗೆ ಒಳಪಟ್ಟ ಪ್ರಮುಖ ರಾಜ್ಯಗಳಲ್ಲಿ ಯಾವ್ಯಾವುದು ಅಂತಂದ್ರೆ ಸತಾರ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗ್ಪುರ ಮೊದಲಾದವುಗಳು ಪ್ರಮುಖವಾದವುಗಳಾಗಿವೆ. ಅಂದ್ರೆ ಈ ಒಟ್ಟು 6 ರಾಜ್ಯಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಡ್ತವೆ. ಅದರ ಜೊತೆಗೆ ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಅರಿತಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಈ ನೀತಿಯನ್ನ ರಾಜಕೀಯ ಅಸ್ತ್ರವಾಗಿ ಜಾರಿಗೊಳಿಸಿದನು. ಅದರ ಜೊತೆಗೆ ಡಾಲ್ಹೌಸಿಯ ತಡೆಯಿಲ್ಲದ ರಾಜ್ಯಾಕ್ರಮಣ ನಡೆಯಿಂದ ಭಾರತೀಯ ರಾಜರು ಮಾತ್ರವಲ್ಲದೆ ಅವನ ಬಗೆಗೆ ಸಹಾನುಭೂತಿಯುಳ್ಳ ಸಾಮಾನ್ಯ ಜನವರ್ಗವು ಕೂಡ ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನ ವ್ಯಕ್ತಪಡಿಸಿದರು. ಅದರ ಜೊತೆಗೆ ಮಡುಗಟ್ಟಿದ ಆಕ್ರೋಶ ಮತ್ತು ರಾಜಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೇಳುವಂತೆ ಮಾಡಿತು. ಇದರ ಪರಿಣಾಮ ಅಂದ್ರೆ ಈ 1857ರ ದಂಗೆಯ ಪರಿಣಾಮ ಈ ದತ್ತು ಮಕ್ಕಳಿಗೆ ಹಕ್ಕಿಲೆಂಬ ನೀತಿಯ ಪರಿಣಾಮವೇ 1857ರ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಸ್ಫೋಟಗೊಂಡಿತ್ತು. ಸೊ ಅಂದ್ರೆ ಇಲ್ಲಿ ಹೇಳಿಕೆ 3 ಕೂಡ ಸರಿಯಾಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಹೇಳಿಕೆ ಎ ಮತ್ತು ಸಿ ಸರಿ. ಅಂದ್ರೆ ಆಪ್ಷನ್ ಸಿ ಉತ್ತರ ಎ ಮತ್ತು ಸಿ ಸರಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಹೇಳಿಕೆ ಎ. ಅಲ್ಲಾವುದ್ದೀನ್ ಖಿಲ್ಜಿಯು ಮಂಗೋಲರ ದಾಳಿಯನ್ನ ಹಿಮ್ಮೆಟ್ಟಿಸಿದನು. ಹೇಳಿಕೆ ಎ. ಅಲ್ಲಾವುದ್ದೀನ್ ಖಿಲ್ಜಿಯು ಮಂಗೋಲರ ದಾಳಿಯನ್ನ ಹಿಮ್ಮೆಟ್ಟಿಸಿದನು. ಹೇಳಿಕೆ ಬಿ. ಮಾರುಕಟ್ಟೆಯ ಮೇಲ್ವಿಚಾರಣೆಗಾಗಿ ಸಹನಾ ಇ ಮಂಡಿ ಎಂಬ ಉನ್ನತಾಧಿಕಾರಿಯನ್ನ ನೇಮಕ ಮಾಡಿದನು. ಮಾರುಕಟ್ಟೆಯ ಮೇಲ್ವಿಚಾರಣೆಗಾಗಿ ಸಹನಾ ಇ ಮಂಡಿ ಎಂಬ ಉನ್ನತಾಧಿಕಾರಿಯನ್ನ ನೇಮಕ ಮಾಡಿದನು. ನೆಕ್ಸ್ಟ್ ಹೇಳಿಕೆ ಸಿ. ಸೈನಿಕ ಹಾಗೂ ಕುದುರೆಗಳ ಬಗ್ಗೆ ದಾಖಲೆ ನೀಡುವ ಉಲಿಯಾ ಎಂಬ ಪದ್ಧತಿಯನ್ನ ಜಾರಿಗೆ ತಂದನು. ಸೈನಿಕ ಹಾಗೂ ಕುದುರೆಗಳ ಬಗ್ಗೆ ದಾಖಲೆ ನೀಡುವ ಉಲಿಯಾ ಎಂಬ ಪದ್ಧತಿಯನ್ನ ಜಾರಿಗೆ ತಂದನು. ನೋಡ್ರಿ, ಇದನ್ನ ಯೋಚನೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿ. ಇದರ ವಿವರಣೆಯನ್ನ ನೋಡ್ತಾ ಹೋಗೋಣ.
ಖಿಲ್ಜಿ ಸಂತತಿ ಯಾವಾಗ ಸ್ಥಾಪನೆ ಆಗುತ್ತೆ ಅಂತಂದ್ರೆ 1290ರಲ್ಲಿ. ಅದರ ಅವಧಿ ಬಂದ್ಬಿಟ್ಟು 1290ರಿಂದ 1320ರವರೆಗೆ. ಈ ಖಿಲ್ಜಿ ಸಂತತಿಯನ್ನ ಜಲಾಲುದ್ದೀನ್ ಖಿಲ್ಜಿ ಸ್ಥಾಪನೆ ಮಾಡ್ತಾನೆ. ಇವನು ಮೃದು ಸ್ವಭಾವ ಮತ್ತು ಕ್ಷಮಾಶೀಲತೆ ಗುಣಗಳನ್ನ ಹೊಂದಿದ್ನು. ಇದರಿಂದ ಸರ್ದಾರರು ಪ್ರಬಲವಾಗಿ ಒಳಸಂಚನ್ನ ನಡೆಸ್ತಾರೆ. ಅದ್ರ ಮೂಲಕ ಈ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ, ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಲೆ ಮಾಡಿ ದೆಹಲಿ ಸುಲ್ತಾನನಾಗಿ ಆಯ್ಕೆ ಆಗ್ತಾನೆ. ನೆಕ್ಸ್ಟ್ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ನಾವು ನೋಡೋದಾದ್ರೆ, ಈತನು ಬಾಲ್ಯದಲ್ಲಿ ಜಲಾಲುದ್ದೀನ್ ಆಶ್ರಯದಲ್ಲಿಯೇ ಬೆಳಿತಾನೆ. ಶೂರ ಯೋಧನಾದ ಇವನ್ ಏನ್ ಮಾಡ್ತಾನೆ, ರಾಜ್ಯಪಾಲನಾಗಿ ದಂಡನಾಯಕನಾಗಿ ಕೂಡ ಈ ಜಲಾಲುದ್ದೀನ್ ಖಿಲ್ಜಿಯ ನಾಯಕತ್ವದಲ್ಲಿ ಸೇವೆಯನ್ನ ಸಲ್ಲಿಸ್ತಾನೆ. ದಂಡನಾಯಕನಾಗಿ ಮಾಳ್ವಾ, ಬಿಲ್ಸಾ ಮತ್ತು ದೇವಗಿರಿಯ ಮೇಲಿನ ದಾಳಿಗಳಲ್ಲಿ ಅಪಾರ ಸಂಪತ್ತನ್ನ ಲೂಟಿ ಮಾಡ್ತಾನೆ. ತನ್ನ ಮಾರ್ಗದರ್ಶಕ ಮತ್ತು ಪೋಷಕನಾಗಿದ್ದಂತ ಜಲಾಲುದ್ದೀನನ್ನ ಕೊಲೆ ಮಾಡಿ ಹೀಗೆ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ, ದೆಹಲಿ ಸುಲ್ತಾನನಾಗ್ತಾನೆ. ಇದು ಬೇಸಿಕ್ ಆಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಹಿನ್ನೆಲೆ. ಇನ್ನು ಅಲ್ಲಾವುದ್ದೀನನು ಮಂಗೋಲರ ದಾಳಿಯನ್ನ ಹಿಮ್ಮೆಟ್ಟಿಸಿದನು. ಅಲ್ಲಿ ಹೇಳಿಕೆ ನಾವು ಅದನ್ನೇ ಕೊಟ್ಟಿದ್ವಿ, ಏನಂತ, ಅಲ್ಲಾವುದ್ದೀನ್ ಖಿಲ್ಜಿಯು ಮಂಗೋಲರ ದಾಳಿಯನ್ನ ಹಿಮ್ಮೆಟ್ಟಿಸಿದನು ಅಂತ ಹೇಳಿ ಕೇಳಿದ್ವಲ್ಲ. ಸೊ ಹಾಗಾಗಿ ಹೇಳಿಕೆ ಎ ಸರಿಯಾಗುತ್ತೆ. ನೆಕ್ಸ್ಟ್, ಉತ್ತರ ಮತ್ತು ದಕ್ಷಿಣ ಭಾರತದ ಅರಸರನ್ನು ಸೋಲಿಸಿ ಅಪಾರ ಸಂಪತ್ತನ್ನ ಲೂಟಿ ಮಾಡ್ತಾನೆ. ಅದರ ಜೊತೆಗೆ ಗುಜರಾತಿನ ವಾಘೇಲ ವಂಶದ ರಜಪೂತ ದೊರೆ ಇಮ್ಮಡಿ ಕರ್ಣದೇವ, ರಣತಂಬೋರದ ಹಮ್ಮೀರದೇವ, ಚಿತ್ತೋರದ ರಾಜ ಭೀಮಸಿಂಗನನ್ನ ಇವನು ಸೋಲಿಸ್ತಾನೆ. ಇವುಗಳಲ್ಲದೆ ಮಾಳ್ವಾ, ಜಾಲೋರ, ಬುಂದಿ, ಮಾಂಡೋರ್ ಮತ್ತು ಟೋಂಕ್ಗಳನ್ನ ಇವನು ಗೆದ್ಕೊಳ್ತಾನೆ. ಯಾರು, ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್, ಈತನ ದಂಡನಾಯಕನಾಗಿರುವಂತಹ ಮಲ್ಲಿಕಾಫರ್ ಏನ್ ಮಾಡ್ತಾನೆ, ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ನಡೆಸಿ ಅಪಾರ ಸಂಪತ್ತನ್ನ ಲೂಟಿ ಮಾಡ್ತಾನೆ. ಅದರ ಜೊತೆಗೆ ಇಲ್ಲಿ ಹಿಂಸಾಚಾರವನ್ನ ಸೃಷ್ಟಿ ಮಾಡ್ತಾನೆ. ಈ ಮಲ್ಲಿಕಾಫರ್ನ ದಾಳಿಗೆ, ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿರುವಂತಹ ಮಲ್ಲಿಕಾಫರ್ನ ದಾಳಿಗೆ ಪ್ರಮುಖವಾಗಿ ದಕ್ಷಿಣದ 5 ರಾಜ್ಯಗಳು ದಾಳಿಗೆ ಒಳಪಡ್ತವೆ. ಅವುಗಳಲ್ಲಿ ಯಾವ್ದಪ್ಪ ಅಂತಂದ್ರೆ, ಮೊದಲಿಗೆ ದೇವಗಿರಿ, ಅದಾದ ನಂತರ ವಾರಂಗಲ್, ನೆಕ್ಸ್ಟ್ ದ್ವಾರ ಸಮುದ್ರ ಅಂದ್ರೆ ನಮ್ಮ ಹೊಯ್ಸಳ ಸಾಮ್ರಾಜ್ಯ ಕೂಡ ಈ ಒಂದು ದಾಳಿಗೆ ಒಳಪಡುತ್ತೆ. ಅದರ ಜೊತೆಗೆ ಮದುರೈ ಮೇಲೆ ಕೂಡ ದಾಳಿ ಮಾಡ್ತಾನೆ. ಇವುಗಳ ದಾಳಿ ಮಾಡಿ ಅವುಗಳ ಅವನತಿಗೆ ಕಾರಣನಾಗ್ತಾನೆ. ಆದ್ರೆ ಗೆದ್ದ ರಾಜ್ಯಗಳನ್ನು ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸ್ಕೊಳ್ಳದೆ ಏನ್ ಮಾಡ್ತಾನೆ, ಕೇವಲ ಸಂಪತ್ತನ್ನು ಮಾತ್ರ ಲೂಟಿ ಮಾಡಿ ಆತ ವಾಪಸ್ ಆಗ್ತಾನೆ. ಅದರ ಜೊತೆಗೆ ಆತನ 3ನೆಯ ಮಗನಾದ ಕುತುಬುದ್ದೀನ್ ಮುಬಾರಕ್ 4 ವರ್ಷ ಅಧಿಕಾರ ನಡೆಸಿ ಕುಸ್ರು ಎಂಬ ಸೈನಿಕನಿಂದ ಕೊಲ್ಲಲ್ಪಡ್ತಾನೆ. ಅಂದ್ರೆ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಮಗ ಯಾರಾಗಿರ್ತಾನೆ, 3ನೆಯ ಮಗ ಕುತುಬುದ್ದೀನ್ ಮುಬಾರಕ್. ಇವ ಏನ್ ಮಾಡ್ತಾನೆ, 4 ವರ್ಷಗಳ ಕಾಲ ಅಧಿಕಾರ ನಡೆಸಿ ಕುಸ್ರು ಎಂಬ ಸೈನಿಕನಿಂದ ಕೊಲ್ಲಲ್ಪಡ್ತಾನೆ. ಮುಂದೆ ಗಿಯಾಸುದ್ದೀನ್ ತುಘಲಕ್ ಕುಸ್ರುವನ್ನ ಕೊಂದು ಏನ್ ಮಾಡ್ತಾನೆ, ತುಘಲಕ್ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ. ಇದು 2ನೇ ಪ್ರಶ್ನೆಗೆ ವಿವರಣೆ. ಸೊ ಇಲ್ಲಿ ಇನ್ನ ಅಂಶಗಳಿದಾವೆ. ಇದು ಬೇಸಿಕ್ ಆಗಿ 1ನೇ ಹೇಳಿಕೆಗೆ ಸಂಬಂಧಪಟ್ಟಂಗೆ. ಇನ್ನು 2ನೇ ಹೇಳಿಕೆ ಏನಿತ್ತು, ಮಾರುಕಟ್ಟೆಯ ಮೇಲ್ವಿಚಾರಣೆಗಾಗಿ ಸಹನಾ ಇ ಮಂಡಿ ಎಂಬ ಉನ್ನತಾಧಿಕಾರಿಯನ್ನ ನೇಮಕ ಮಾಡ್ತಾನೆ. ಇವನ ಒಂದು ಸುಧಾರಣೆಗಳನ್ನ ನೋಡೋದಾದ್ರೆ, ಇಲ್ಲಿ 2ನೇ ಹೇಳಿಕೆಗೆ ಸಂಬಂಧಪಟ್ಟಂಗೆ ವಾಣಿಜ್ಯ ಸುಧಾರಣೆಗಳನ್ನ ನೋಡೋಣ. ಜೀವನಾವಶ್ಯಕ ವಸ್ತುಗಳಾದ ಧಾನ್ಯ, ಖಾದ್ಯ, ತೈಲ, ಸಕ್ಕರೆ, ಉಪ್ಪು, ಬಟ್ಟೆ ಮುಂತಾದವುಗಳ ಬೆಲೆಯನ್ನ ಅಲ್ಪ ಪ್ರಮಾಣದ ಲಾಭದ ಮೇಲೆ ನಿಗದಿಪಡಿಸ್ತಾನೆ. ಅದರ ಜೊತೆಗೆ ವರ್ತಕರು ನಿಗದಿಪಡಿಸಿದ ಬೆಲೆಯಲ್ಲಿ ವಸ್ತುಗಳನ್ನ ಮಾರಾಟ ಮಾಡಲು ಆದೇಶ ನೀಡ್ತಾನೆ. ಅದರ ಜೊತೆಗೆ ಮಾರುಕಟ್ಟೆಯ ನಿಯಂತ್ರಣಕ್ಕಾಗಿ ಸಹನಾ ಇ ಮಂಡಿ ಎಂಬ ಉನ್ನತಾಧಿಕಾರಿಯನ್ನ ನೇಮಕ ಮಾಡ್ತಾನೆ. ಇಲ್ಲಿ ನೀವು ಹೇಳಿಕೆ ನೋಡಬಹುದು, ಮಾರುಕಟ್ಟೆಯ ಮೇಲ್ವಿಚಾರಣೆಗಾಗಿ ಸಹನಾ ಇ ಮಂಡಿ ಎಂಬ ಉನ್ನತಾಧಿಕಾರಿಯನ್ನ ನೇಮಕ ಮಾಡಿದ. ಸೊ ಹಾಗಾಗಿ ಇಲ್ಲಿ ಹೇಳಿಕೆ ಎ ಸರಿ ಮತ್ತು ಬಿ ಸರಿ. ಇನ್ನು ಹೇಳಿಕೆ ಸಿ ಬಗ್ಗೆ ನಾವು ನೋಡೋದಾದ್ರೆ, ಸೈನಿಕ ಸುಧಾರಣೆ. ಸೈನಿಕರ ಭರ್ತಿ, ತರಬೇತಿ, ಶಸ್ತ್ರಾಸ್ತ್ರ, ಕುದುರೆ ಹಾಗೂ ನಗದು ರೂಪದಲ್ಲಿ ವೇತನ ನೀಡುವ ಹೊಣೆಯನ್ನ ವಜೀರನಿಗೆ ನೀಡಲಾಯಿತು. ಪ್ರತಿಯೊಬ್ಬ ಸೈನಿಕ ಹಾಗೂ ಕುದುರೆಗಳ ಬಗ್ಗೆ ವಿವರಣೆ ನೀಡುವ ದಾಖಲೆಗಳನ್ನ ಇಡಲಾಯಿತು. ಇದನ್ನ ಉಲಿಯಾ ಪದ್ಧತಿ ಎಂದು ಕರೆಯಲಾಯಿತು. ಅಂದ್ರೆ ಸೈನಿಕ ಮತ್ತು ಈ ಕುದುರೆಗಳ ಬಗ್ಗೆ ದಾಖಲೆಗಳನ್ನ, ಅಂದ್ರೆ ವಿವರಣೆಯನ್ನ ನೀಡುವಂತ ಒಂದು ದಾಖಲೆಯ ಅಂದ್ರೆ ಪುಸ್ತಕವನ್ನ ಈತ ಜಾರಿಗೆ ತರ್ತಾನೆ. ಆ ಒಂದು ಪದ್ಧತಿಯನ್ನ ಏನಂತ ಕರೀತಾರೆ, ಉಲಿಯಾ ಪದ್ಧತಿ ಅಂತೇಳಿ ಕರಿತಾ ಹೋಗ್ತಾರೆ. ಸೊ ಹಾಗಾಗಿ ಈ ಒಂದು ಹೇಳಿಕೆ ಕೂಡ ಸರಿ. ಸೈನಿಕ ಹಾಗೂ ಕುದುರೆಗಳ ಬಗ್ಗೆ ದಾಖಲೆ ನೀಡುವ ಉಲಿಯಾ ಎಂಬ ಪದ್ಧತಿಯನ್ನ ಈತ ಜಾರಿಗೆ ತರ್ತಾನೆ. ಅದರ ಜೊತೆಗೆ ಸೈನ್ಯದಲ್ಲಿ ಇನ್ನೊಂದು ಬದಲಾವಣೆ ಮಾಡ್ತಾನೆ. ಆ ಬದಲಾವಣೆ ಏನಂತಂದ್ರೆ ದಾಗ್ ಪದ್ಧತಿ ಅಂತೇಳಿ ಕರೀತಾನೆ. ಏನ್ ದಾಗ್ ಪದ್ಧತಿ ಅಂತಂದ್ರೆ, ಕುದುರೆಗಳಿಗೆ ಮುದ್ರೆ ಹಾಕುವ ದಾಗ್ ಪದ್ಧತಿಯನ್ನ ಈತ ಜಾರಿಗೆ ತರ್ತಾನೆ. ಅದರ ಜೊತೆಗೆ ಆಯಕಟ್ಟಿನ ಸ್ಥಳಗಳಲ್ಲಿ ಕೋಟೆಗಳನ್ನು ಕೂಡ
ಈ ಅಲಾವುದ್ದೀನ್ ಖಿಲ್ಜಿ ನಿರ್ಮಾಣ ಮಾಡ್ತಾನೆ. ಇನ್ನು ಈತನ ಕಾಲದಲ್ಲಿ ಆಗಿರುವಂತಹ ಆಡಳಿತಾತ್ಮಕ ಸುಧಾರಣೆ ಏನಪ್ಪಾ ಅಂತಂದ್ರೆ, ಅಲಾವುದ್ದೀನ್ ಖಿಲ್ಜಿಯು ಆಡಳಿತದಲ್ಲಿ ಹಲವು ಸುಧಾರಣೆಗಳನ್ನು ತರ್ತಾನೆ. ಅದರಲ್ಲಿ ಧಾರ್ಮಿಕ ದತ್ತಿ, ಇನಾಂ ಭೂಮಿ ಮತ್ತು ಸಹಾಯಧನಗಳನ್ನ ರದ್ದುಗೊಳಿಸ್ತಾನೆ. ದಕ್ಷ ಗೂಢಚಾರ ವ್ಯವಸ್ಥೆಯನ್ನ ರಚಿಸ್ತಾನೆ. ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ ಮತ್ತೆ ಪಗಡೆಯಾಟಗಳನ್ನ ನಿಷೇಧ ಮಾಡ್ತಾನೆ. ಸರ್ದಾರರ ಕೂಟ, ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ ಹಾಗೂ ಅಂತರ್ಜಾತಿ ವಿವಾಹಗಳನ್ನ ನಿಷೇಧಿಸುತ್ತಾನೆ. ಅಂದ್ರೆ ಹಿಂದೆ ಏನು 40 ಸರ್ದಾರರ ಕೂಟವನ್ನ ಆರಂಭ ಮಾಡಿದ್ರಲ್ಲ, ಆ ಸರ್ದಾರರ ಕೂಟವನ್ನ ಈತ ನಿಷೇಧ ಮಾಡ್ತಾನೆ. ಅದ್ರ ಜೊತೆಗೆ ಪ್ರಜೆಗಳಿಂದ ಅಧಿಕ ತೆರಿಗೆಗಳನ್ನ ಸಂಗ್ರಹಿಸಲು ಆದೇಶವನ್ನ ನೀಡ್ತಾನೆ. ಇದು ಆಡಳಿತಾತ್ಮಕವಾಗಿ ಅಲಾವುದ್ದೀನ್ ಖಿಲ್ಜಿ ತಂದಿರುವಂತಹ ಸುಧಾರಣೆಗಳು. ಒಟ್ಟಾರೆಯಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು 3 ಅಂಶಗಳು ಸರಿಯಾಗಿದ್ದಾವೆ. ಅಲಾವುದ್ದೀನ್ ಖಿಲ್ಜಿ ಮಂಗೋಲರ ದಾಳಿಯನ್ನ ಹಿಮ್ಮೆಟ್ಟಿಸ್ತಾನೆ. ಅದರ ಜೊತೆಗೆ ಮಾರುಕಟ್ಟೆಯ ಮೇಲ್ವಿಚಾರಣೆಗಾಗಿ ಸಹನಾ ಇಮಂಡಿ ಎಂಬ ಉನ್ನತಾಧಿಕಾರಿಯನ್ನ ನೇಮಕ ಮಾಡ್ತಾನೆ. ಅದರ ಜೊತೆಗೆ ಕುದುರೆ ಹಾಗೂ ಸೈನಿಕರ ಬಗ್ಗೆ ದಾಖಲೆ ಇಡುವ ಹುಲಿಯ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಅದರ ಜೊತೆಗೆ ಕುದುರೆಗಳಿಗೆ ಮುದ್ರೆ ಹಾಕುವಂತ ದಾಗ್ ಪದ್ಧತಿಯನ್ನು ಕೂಡ ಅಲಾವುದ್ದೀನ್ ಖಿಲ್ಜಿ ಜಾರಿಗೆ ತರೋದನ್ನ ನಾವು ನೋಡಬಹುದು. ನೆಕ್ಸ್ಟ್ 3ನೇ ಪ್ರಶ್ನೆ, ಭಾರತೀಯ ನಾಗರಿಕರಿಗೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸದಿರುವ ಸ್ವಾತಂತ್ರ್ಯ ಯಾವುದು? ನೋಡಿ ಪ್ರಶ್ನೆ, ಭಾರತೀಯ ನಾಗರಿಕರಿಗೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸದಿರುವ ಸ್ವಾತಂತ್ರ್ಯ ಯಾವುದು? ಆಪ್ಷನ್ ಎ ನಂಬಿಕೆಯ ಸ್ವಾತಂತ್ರ್ಯ, ಆಪ್ಷನ್ ಬಿ ವಿಚಾರ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಪ್ಷನ್ ಸಿ ಆರ್ಥಿಕ ಸ್ವಾತಂತ್ರ್ಯ, ಆಪ್ಷನ್ ಡಿ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆರ್ಥಿಕ ಸ್ವಾತಂತ್ರ್ಯ. ನಾವೀಗ ವಿವರಣೆಯನ್ನು ನೋಡೋಣ. ಭಾರತದ ಪ್ರಸ್ತಾವನೆಯಲ್ಲಿ ಸ್ವಾತಂತ್ರ್ಯದ ಬಗ್ಗೆ ನಾವು ನೋಡೋದಾದ್ರೆ, ಸ್ವಾತಂತ್ರ್ಯ ಇಲ್ಲಿದೆ. ಯಾವ ಸ್ವಾತಂತ್ರ್ಯ ನಮಗೆ ಕೊಡಲಾಗಿದೆ ಅಂದ್ರೆ, ಭಾರತದ ಪ್ರಜೆಗಳಿಗೆ ಕೊಡಲಾಗಿದೆ ಅಂದ್ರೆ, ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ ಸ್ವಾತಂತ್ರ್ಯ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ಆದ್ರೆ ಇದರಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನ ನೀಡಲಾಗಿಲ್ಲ. ಬದಲಾಗಿ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ನೀಡಲಾಗಿದೆ. ಸೊ ಹಾಗಾಗಿ ಆ ಒಂದು ಉತ್ತರ ಯಾವ್ದಪ್ಪ ಅಂತಂದ್ರೆ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ತಪ್ಪಾಗುತ್ತೆ. ಪ್ರಸ್ತಾವನೆಯಲ್ಲಿ ನಂಬಿಕೆಯ ಸ್ವಾತಂತ್ರ್ಯ ಕೊಡಲಾಗಿದೆ, ವಿಚಾರ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಡಲಾಗಿದೆ, ಧರ್ಮಶ್ರದ್ಧಾ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ಆದ್ರೆ ಆರ್ಥಿಕ ಸ್ವಾತಂತ್ರ್ಯವನ್ನ ನೀಡಿಲ್ಲ. ಎಲ್ಲಿ? ಪ್ರಸ್ತಾವನೆಯಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಗಳನ್ನ ಗುರುತಿಸಿ. ಆಪ್ಷನ್ ಎ ಕನಿಷ್ಠ ಕೂಲಿ ಕಾಯ್ದೆ 1948, ಆಪ್ಷನ್ ಬಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ 1974, ಆಪ್ಷನ್ ಸಿ ವರದಕ್ಷಿಣಾ ನಿಷೇಧ ಕಾಯ್ದೆ 1961, ಆಪ್ಷನ್ ಡಿ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993. ಇವುಗಳಲ್ಲಿ ತಪ್ಪಾದ ಜೋಡಿಯನ್ನ ಗುರುತಿಸಿ. ನೋಡಿ ಯಾವುದು ತಪ್ಪಾದ ಜೋಡಿ ಅಂತೇಳಿ ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ. ಇದು ತಪ್ಪಾದ ಜೋಡಿ. ಯಾಕೆ ಅಂತಂದು ಈಗ ಮುಂದೆ ವಿವರಣೆ ನೋಡೋಣ. ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂದಿದ್ದು 1948. ಸೊ ಅದು ಸರಿ. ನೀವು ಇಲ್ಲಿ ನೋಡೋದಾದ್ರೆ ಕನಿಷ್ಠ ಕೂಲಿ ಕಾಯ್ದೆ 1948 ಅದು ಸರಿ. ನೆಕ್ಸ್ಟ್ ಬಂದ್ಬಿಟ್ಟು ಅನೈತಿಕ ಮಾರಾಟ ತಡೆ ಕಾಯ್ದೆ 1956. ನೆಕ್ಸ್ಟ್ ವರದಕ್ಷಿಣಾ ನಿಷೇಧ ಕಾಯ್ದೆ 1961 ಅದು ಸರಿ ಐತೆ. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ 1976. ಆದ್ರೆ ಇಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೊಟ್ಟಿದ್ದಾರೆ? 1974 ಅಂತ ಕೊಟ್ಟರೆ. ಸೊ ಹಾಗಾಗಿ ಹೇಳಿಕೆ ಬಿ ಅಥವಾ ಜೋಡಿ ಬಿ ತಪ್ಪಾಗುತ್ತೆ. ನೆಕ್ಸ್ಟ್ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಸರಿ. ನೆಕ್ಸ್ಟ್ ಡಿ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993. ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಇಲ್ಲಿದೆ ನೋಡ್ರಿ. ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993. ನೆಕ್ಸ್ಟ್ ಸತಿ ನಿಷೇಧ ಕಾಯ್ದೆ 1987. ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ 2005. ಈ ಸುಮಾರು 7 ಕಾಯ್ದೆಗಳನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಇಲ್ಲಿಂದ ಪ್ರಶ್ನೆಗಳು ರೈಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ನೆಕ್ಸ್ಟ್ ರೈತ 5ನೇ ಪ್ರಶ್ನೆ, ಹೇಳಿಕೆ ಎ ರೈತವಾರಿ ಪದ್ಧತಿಯು ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸಿತು. ಹೇಳಿಕೆ ಏನಿದೆ ನೋಡ್ರಿ. ರೈತವಾರಿ ಪದ್ಧತಿಯು ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸಿತು. ನೆಕ್ಸ್ಟ್ ಬಂದ್ಬಿಟ್ಟು ರೈತವಾರಿ ಪದ್ಧತಿಯನ್ನ ಮೊದಲಿಗೆ ಪ್ರಾಯೋಗಿಕವಾಗಿ ಬಾರಾಮಹಲ್ ಪ್ರಾಂತದಲ್ಲಿ 1801ರಲ್ಲಿ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದನು. ನೆಕ್ಸ್ಟ್ ಆಪ್ಷನ್ ಸಿ ಥಾಮಸ್ ಮನ್ರೋ
ಮದ್ರಾಸ್ ಮತ್ತು ಬಂಗಾಳ ಪ್ರಾಂತ್ಯಗಳಲ್ಲಿ 1802ರ ನಂತರ ಜಾರಿಗೊಳಿಸಿದನು. ಇದನ್ನ ವಿವರಣೆಯನ್ನ ನೋಡೋಣ. ಫಸ್ಟ್ ವಿವರಣೆ ನೋಡಿ ಈ ಕಡೆ ಬರೋಣ. ನೋಡಿ, ರೈತವಾರಿ ಪದ್ಧತಿಯನ್ನ ಮೊದಲಿಗೆ ಪ್ರಾಯೋಗಿಕವಾಗಿ ಬಾರಾಮಹಲ್ ಪ್ರಾಂತದಲ್ಲಿ 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಎನ್ನುವವನು ಜಾರಿಗೊಳಿಸಿದನು. ನೋಡ್ರಿ, ರೈತವಾರಿ ಪದ್ಧತಿಯು ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಿತು. ಇದು ಸರಿಯಾದ ಉತ್ತರ. ನೆಕ್ಸ್ಟ್, ರೈತವಾರಿ ಪದ್ಧತಿಯನ್ನ ಮೊದಲಿಗೆ ಪ್ರಾಯೋಗಿಕವಾಗಿ ಬಾರಾಮಹಲ್ ಪ್ರಾಂತ್ಯದಲ್ಲಿ 1801ರಲ್ಲಿ ಅಲ್ಲ 1792ರಲ್ಲಿ ಎಷ್ಟು 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಎನ್ನುವವನು ಜಾರಿಗೊಳಿಸ್ತಾನೆ. ಸೊ ಹಾಗಾಗಿ ಹೇಳಿಕೆ ಬಿ ಅನ್ನೋದು ಕೂಡ ಏನಾಗುತ್ತೆ, ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲಿ 1801ರಲ್ಲಿ ಅಂತ ಕೊಂಡ್ರ, ಬಟ್ ಅದು ತಪ್ಪು. 1792ರಲ್ಲಿ ಮಾಡ್ತಾರೆ. ಯಾರು? ಅಲೆಕ್ಸಾಂಡರ್ ರೀಡ್. ಅದಾದ ನಂತರ ನೆಕ್ಸ್ಟ್ ಹೇಳಿಕೆ ಏನಿದೆ ಅಂತಂದ್ರೆ, ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಬಂಗಾಳ ಪ್ರಾಂತ್ಯಗಳಲ್ಲಿ 1802ರ ನಂತರ ಜಾರಿಗೊಳಿಸಿದ್ರು. ನೆಕ್ಸ್ಟ್ ಇಲ್ಲಿ ಏನಂತ ನೋಡ್ರೆ, ಈ ಕಾಲಘಟ್ಟಗಳಲ್ಲಿಯೇ ಈ ಪ್ರಾಂತ್ಯಗಳ ಬಹುತೇಕ ಭಾಗಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತಕ್ಕೆ ಒಳಪಟ್ಟಿದ್ದು ಮುಖ್ಯ ಕಾರಣವಾಗಿತ್ತು. ಈ ಪದ್ಧತಿಯ ಪ್ರಕಾರ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸಲಾಯಿತು. ಹೇಳಿಕೆ ಏನಿತ್ತಲ್ಲ ಅದು ಇಲ್ಲಿ ಸರಿಯಾಗುತ್ತೆ. ಅದಾದ ನಂತರ, ಭೂಮಿಯನ್ನ ಉಳುಮೆ ಮಾಡುತ್ತಿದ್ದವನನ್ನು ಅದರ ಮಾಲೀಕನೆಂದು ಸರ್ಕಾರ ಮಾನ್ಯ ಮಾಡಿತು. ಅವನೇ ನೇರವಾಗಿ ತಾನು ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ 50% ಭಾಗವನ್ನ ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಯಿತು. ನೆಕ್ಸ್ಟ್, ಈ ಕಂದಾಯವನ್ನ 30 ವರ್ಷಗಳ ಅವಧಿಗೆ ಎಂದು ನಿರ್ಧರಿಸಲಾಯಿತು. ನಂತರ ಅದನ್ನ ಪರಾಮರ್ಶೆಗೂ ಕೂಡ ಒಳಪಡಿಸಲಾಯಿತು. ಸೊ ಇಲ್ಲಿ ಈ ಪದ್ಧತಿ ಏನ್ ಹೇಳ್ತಪ್ಪ ಅಂತಂದ್ರೆ, ಯಾರು ಉಳುಮೆ ಮಾಡ್ತಾ ಇದ್ರಲ್ಲ ಅವನನ್ನೇ ಅದರ ಮಾಲೀಕ ಅಂತ ಹೇಳಿ ಸರ್ಕಾರ ಮಾನ್ಯ ಮಾಡುತ್ತೆ. ಅವನೇ ನೇರವಾಗಿ ತನ್ನ ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ, ಅಂದ್ರೆ ಫಾರ್ ಎಕ್ಸಾಂಪಲ್ 10 ಚೀಲ ಏನಾದ್ರು ಅವ ಬೆಳೆ ಬೆಳೆದಿದ್ದಾನಂದ್ರೆ ಅದರಲ್ಲೇ 50ರಷ್ಟು ಭಾಗವನ್ನ ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ನೇರವಾಗಿ ಅವನೇ ಸಲ್ಲಿಸಬೇಕಾಗಿತ್ತು. ಅಂದ್ರೆ ಈ ಹಿಂದೆ ಇದ್ದಂತ ಜಮೀನ್ದಾರರ ಪದ್ಧತಿಯನ್ನ ಅಲ್ಲಿ ನಿರ್ಮೂಲನೆ ಮಾಡಲಾಯಿತು. ಇದು ಎಲ್ಲಿವರೆಗೆ ಅಂತಂದ್ರೆ 30 ವರ್ಷಗಳ ಅವಧಿಯವರೆಗೆ ನಿರ್ಧರಿಸಲಾಯಿತು. ಇಲ್ಲಿ ನಾವು ಹೇಳಿಕೆಗಳನ್ನ ಇಲ್ಲಿ ಗಮನಿಸೋದಾದ್ರೆ, ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಬಂಗಾಳ ಪ್ರಾಂತ್ಯಗಳಲ್ಲಿ 1802ರ ನಂತರ ಜಾರಿಗೊಳಿಸಿದ. ಬಟ್ ಇದಲ್ಲ, ಇಲ್ಲಿದೆ ನೋಡ್ರಿ, ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರ ನಂತರ ಜಾರಿಗೊಳಿಸಿದನು. ಸೊ ಹಾಗಾಗಿ ಹೇಳಿಕೆ ಸಿ ಕೂಡ ತಪ್ಪಾಗುತ್ತೆ. ಈಗ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ಹೇಳಿಕೆ ಎ ಮಾತ್ರ ಸರಿ. ರೈತವಾರಿ ಪದ್ಧತಿ ಏನ್ ಮಾಡುತ್ತೆ, ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸುತ್ತೆ. ಸೊ ಹಾಗಾಗಿ ಹೇಳಿಕೆ ಎ ಮಾತ್ರ ಸರಿ. ಇನ್ನು ರೈತವಾರಿ ಪದ್ಧತಿಯನ್ನ ಮೊದಲಿಗೆ ಪ್ರಾಯೋಗಿಕವಾಗಿ ಬಾರಾಮಹಲ್ ಪ್ರಾಂತ್ಯದಲ್ಲಿ 1792ರಲ್ಲಿ 1801 ಅಲ್ಲ 1792ರಲ್ಲಿ ಅಂದ್ರೆ ಜಾರಿಗೆ ತರಲಾಯಿತು ಅಲೆಕ್ಸಾಂಡರ್ ರೀಡ್. ಅದಾದ ನಂತರ ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಬಂಗಾಳ ಪ್ರಾಂತ್ಯಗಳಲ್ಲಿ, ಬಂಗಾಳ ಪ್ರಾಂತ್ಯ ಅಲ್ಲ ಇದು ಮೈಸೂರು ಪ್ರಾಂತ್ಯ, ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯ, ಬಂಗಾಳ ಪ್ರಾಂತ್ಯ ಏನಂತ ಇತ್ತಲ್ಲ ಅದೆಲ್ಲ ಮೈಸೂರು ಪ್ರಾಂತ್ಯಗಳಲ್ಲಿ ಏನ್ ಮಾಡ್ತಾರೆ, 1801ರ ನಂತರ ಜಾರಿಗೊಳಿಸ್ತಾನೆ. ಯಾವಾಗ? 1801ರ ನಂತರ ಜಾರಿಗೊಳಿಸಿದ. ಸೊ ಹಾಗಾಗಿ ಹೇಳಿಕೆ ಬಿ ಮತ್ತು ಸಿ ತಪ್ಪು, ಹೇಳಿಕೆ ಎ ಮಾತ್ರ ಸರಿ. ಇನ್ನು ಇದರಲ್ಲಿ ಒಂದು ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ, ಚಾರ್ಲ್ಸ್ ಮೆಟ್ಕಾಫ್ ಹೇಳುವಂತೆ ಏನಂದ್ರೆ, ಬ್ರಿಟಿಷ್ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲಿಯೇ ಸತ್ರು ಅಂತೇಳಿ ಚಾರ್ಲ್ಸ್ ಮೆಟ್ಕಾಫ್ ಅವರು ನಮ್ಮ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಿರುವಂತಹ ಎಲ್ಲಾ ಕಂದಾಯ ಪದ್ಧತಿಗಳನ್ನ ಅನುಸರಿಸಿ ಈ ಹೇಳಿಕೆಯನ್ನ ಕೊಡ್ತಾನೆ. ಸ್ನೇಹಿತರೆ, ಇಷ್ಟು ಸಾಕು. ಈ 5 ಪ್ರಶ್ನೆಗಳ ವಿಶ್ಲೇಷಣೆನ ಮಾಡಿದೀವಿ. ಇದೇ ರೀತಿ ನಿಮ್ಮ ಫೀಡ್ಬ್ಯಾಕ್ ಅನ್ನ ಅನುಸರಿಸಿ ಮುಂದಿನ ಎಲ್ಲಾ ವಿಷಯಗಳ ಸಂಬಂಧಪಟ್ಟಂಗೆ, ಅಂದ್ರೆ ಕ್ರಮಬದ್ಧವಾಗಿ ತರಗತಿ ವೈಸ್ ಏನ್ ಮಾಡ್ತೀವಿ, ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತೀವಿ. ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಏನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.